ತುಮಕೂರು ತನಕ ಹೋಗ್ಬೇಕು. ಜೈ ಬಜರಂಗ ಬಲಿ ಅಂತ ಹೇಳ್ತಾ MG ಓಪನ್ ಸನ್ ರೂಫ್. ಇಲ್ಲೇನು ಕೊಟ್ಟೇ ಇಲ್ಲ. ಮೇಡಮ್ ಕಾಲ್ ನಮ್ಮ ಜಾಗದ ಹತ್ರ ಇಟ್ಬಿಟ್ಟವ್ರೆ. ಎರಡು ದೊಡ್ಡ ದೊಡ್ಡ ಟ್ಯಾಬ್ಗಳು ಇಟ್ಟಿದ್ದಾರೆ. ಲ್ಯಾಟ್ರಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾರ್ಟೆಕ್ ಕನ್ನಡ. ಇವತ್ತಿನ ವಿಡಿಯೋ ಸ್ಪೆಷಾಲಿಟಿ ಏನು ಉದ್ದೇಶ ಮಾಡ್ತಿರೋದು ಅಂದ್ರೆ ಮೇಯ್ನ್ ಆಗಿ MG ಕಾಮೆಂಟ್ ನ ಕೊಡ್ತಾ ಇದ್ದಾರೆ MG ಕಡೆಯಿಂದ. ಕಂಗ್ರಾಚುಲೇಷನ್ ಬ್ರದರ್. ಅದನ್ನ ಡ್ರೈವ್ ಮಾಡಿ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ನಿಮ್ಗೆ ತಿಳಿಸ್ಬೇಕಂತೆ ರೀಲ್ಸ್ ಮುಖಾಂತರ ಜೊತೆಗೆ ವ್ಲಾಗ್ ಮುಖಾಂತರ ತಿಳಿಸ್ಕೊಡ್ತೀನಿ. ಇವತ್ತು ಫಸ್ಟ್ ವಿಡಿಯೋ ಏನಿದೆ ಅದನ್ನ ಪಿಕ್ ಮಾಡೋದಕ್ಕೆ ಅಂತ ಬಂದಿದೀವಿ. ಈಗ ಗಾಡಿ ರೆಡಿ ಇದೆ, ಗಾಡಿ ತಗೊಂಡು ಹೋಗ್ತಾ ಇರೋದೇನೆ. ಕಂಪ್ಲೀಟ್ ಆಗಿ ವ್ಲಾಗ್ ಮಾಡ್ತೀನಿ ಹೇಗಿದೆ ಎಕ್ಸ್ಪೀರಿಯನ್ಸ್ ಅಂತ ಮನೆಗೆ ಹೋಗೋ ತನಕ. ನೆಕ್ಸ್ಟ್ ಅಲ್ಲಿ ಚಾರ್ಜ್ ಹಾಕೋದಕ್ಕೆ ನಮ್ಮ ಮನೆಯಲ್ಲಿ ಫೆಸಿಲಿಟಿ ಇದೆಯಾ, ಆಗುತ್ತಾ, 20 amp ಸಾಕೆಟ್ ಆಗಿರ್ಬೋದು, 32 amp ಸಾಕೆಟ್ ಆಗಿರ್ಬೋದು, ಅಲ್ಲಿ ಚಾರ್ಜ್ ಮಾಡ್ಬೋದಾ, ಏನಾದರೂ ಪ್ರಾಬ್ಲಮ್ ಇದೆಯಾ, ಪಬ್ಲಿಕಲ್ಲಿ ಚಾರ್ಜ್ ಮಾಡ್ಬೋದಾ, ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಆಯ್ತು ಬಿಡು. ಸೊ ನೆಕ್ಸ್ಟ್ ಇನ್ನೊಂದು 20 days, ಒಂದು ತಿಂಗಳವರೆಗೂ ಕಾಮೆಟ್ ಹೇಗಿದೆ ಡ್ರೈವ್ ಮಾಡೋದಕ್ಕೆ ಸಿಟಿನಲ್ಲಿ. ಇಂಡಿಯಾಗೇನು ಅರ್ಬನ್ನಿಗೆ ಅಂತ ಗಾಡಿ ಅವರು ಡಿಸೈನ್ ಮಾಡಿರೋದು, ಅವರು ಮಾರ್ಕೆಟಿಗೆ ತಂದಿರೋದು. ಬಟ್ ನಾನು ಅದನ್ನು ಆ್ಯಕ್ಚುಲಿ ಹಳ್ಳಿಗೆ ತೊಗೊಂಡೋಗ್ತಾ ಇದ್ದೀನಿ. ಹಳ್ಳಿನಲ್ಲಿ ಸೂಟ್ ಆಗುತ್ತಾ ಇಲ್ವಾ ಅಂತ ನನ್ನ ಮುಖಾಂತರ ತಿಳ್ಕೊಬೋದು. ಈಗ ನಮಗೆ ಕೊಡ್ತಿರೋಂಥ ಕಾಮೆಟ್ ನೋಡಿ, ಕಲರ್ ಪ್ಯಾರೆಟ್ ಗ್ರೀನ್ ಕಲರ್ ತುಂಬಾ ಕ್ಯೂಟ್ ಆಗಿದೆ. ಸೊ ಇದನ್ನ ಬೆಂಗಳೂರು ಬಿಟ್ಟು ಆಚೆ ತುಮಕೂರು ತನಕ ಹೋಗ್ಬೇಕು. ಅದು ಕೂಡ ಮಳೆ ಬರ್ತಾ ಇದೆ. AC ಆನ್ ಮಾಡಿದ್ರೆ ರೇಂಜ್ ಕಮ್ಮಿ ಆಗುತ್ತೆ. ನೋಡೋಣ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ. ನಾನು ಧನುಷ್ ಇಬ್ರು ಬಂದಿದ್ದೀವಿ. ಡೀಟೇಲ್ಸ್ ಎಲ್ಲ ತೊಗೊಂತಿದ್ದಾರೆ ಗೇಟ್ ಪಾಸ್ ಕೊಡೋದಕ್ಕೆ. ಸೊ ಗಾಡಿ ಕೀ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಟಾಪ್ ಎಂಡ್ ವೇರಿಯಂಟಾ? ನಿಮ್ಗೆ ಯಾಕೆ ಬೇಕದು? ಗಾಡಿ ಹತ್ರ ಬಂದ್ರೆ ಸಾಕು, ಡೋರ್ಸ್ ಎಲ್ಲ ಅನ್ಲಾಕ್ ಆಗುತ್ತೆ. ಈವನ್ ರಿಕ್ವರ್ಡ್ ಸೆನ್ಸರ್ ಕೂಡ ಕೊಟ್ಟಿದ್ದಾರೆ. ಡೋರ್ ಮಾತ್ರ ಭಯಂಕರ ಐತೆ. 2 door ಗಾಡಿ ಇದು, ಅಂದ್ರೆ 3 door ಆಕ್ಚುಲಿ, ಡಿಕ್ಕಿದು ಸೇರಿ. ಬಟ್ ಎಷ್ಟು ಸೈಜ್ ನೋಡಿ. ಇಲ್ಲಿ ಎಲ್ಲಾದ್ರೂ ಪಾರ್ಕ್ ಮಾಡಕ್ಕೆ ಈಸಿ, ಬಟ್ ಡೋರ್ ಓಪನ್ ಮಾಡಕ್ಕೆ ಸರಿಯಾಗಿ ಸ್ಪೇಸ್ ಬೇಕು. ಡೋರ್ ಪಾಕೆಟ್ ನೋಡಿ ಯಾವ ರೇಂಜ್ ಕೊಟ್ಟಿದ್ದಾರೆ ಅಂತ. ಇಂಟೀರಿಯರ್ ಆಕ್ಚುಲಿ ಆಚೆ ನೋಡೋದಕ್ಕೆ ಕಾಂಪ್ಯಾಕ್ಟ್, ಒಳಗಡೆ ಮಾತ್ರ ಫುಲ್ ಸ್ಪೇಷಿಯಸ್ ಗಾಡಿ ಅಂತ ಹೇಳ್ಬೋದು. ಇದು ನಾನು ಆಲ್ರೆಡಿ ಡ್ರೈವ್ ಮಾಡಿರೋದ್ರಿಂದ ನನಗೆ ಗೊತ್ತು ಹೆಂಗಿದೆ ಅಂತ. ನಿಜವಾಗ್ಲೂ ಸ್ಪೇಷಿಯಸ್ ಗಾಡಿ ಇದು. ನೋಡಿ ಎಷ್ಟು ಸ್ಪೇಸ್ ಇದೆ ಅಂತ, ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಹಿಂದಕ್ಕೆ ಹೋಗೋದಕ್ಕೆ ಆಕ್ಸೆಸ್ ಇರೋದು ಇಲ್ಲಿಂದ ಮಾತ್ರ. ಇದನ್ನ ಹೋಲ್ಡ್ ಮಾಡ್ಬಿಟ್ಟು ಒಳಗೆ ಹೋಗ್ಬೋದು. ಇನ್ನ ಇದಕ್ಕೆ ಸಪ್ರೇಟ್ ಡೋರ್ ಬರಲ್ಲ. ಅಂಡ್ ಗ್ಲಾಸ್ ಕೊಟ್ಟಿದ್ದಾರೆ ಅವ್ರಿಗೊಂದು ನೋಡೋದಕ್ಕೆ ಆಚೆಯಿಂದ ಏನ್ ನಡೀತಾ ಇದೆ ಅಂತ. ಗ್ಲಾಸ್ ಸೈಜ್ ನೋಡಿ ಏನ್ ದೊಡ್ಡದಾಗಿ ಕೊಟ್ಟಿದ್ದಾರೆ ಅಂತ. ಅಂಡ್ ಇವನ್ ಫ್ರಂಟ್ ವಿಂಡ್ಶೀಲ್ಡ್ ಅಷ್ಟೇ ಭಯಂಕರ ದೊಡ್ಡದಾಗಿದೆ. ಈಗ ಸ್ಟಾರ್ಟ್ ಮಾಡುವ. ಮೇಡಮ್ ಕೂರ್ತೀರಾ? ಮೇಡಮ್ ಫುಲ್ ಸುಸ್ತಾಗಿದ್ದಾರೆ. ಏನಕ್ಕೆ ಅಂದ್ರೆ ಲೊಕೇಶನ್ ಆಕ್ಚುಲಿ ಅವ್ರು ಕೊಟ್ಟಿದ್ದು, ಫಸ್ಟ್ ಕೊಟ್ಟಿದ್ದು ನನಗೆ ಎಲೆಕ್ಟ್ರಾನಿಕ್ ಸಿಟಿ ಹೊಸೂರು ರೋಡ್ ಹತ್ರ ಬೊಮ್ಮನಹಳ್ಳಿ. ಅಲ್ಲಿಗೆ ಹೋಗ್ಬಿಟ್ವಿ ಊಬರ್ ಮಾಡ್ಕೊಂಡು. ಅಲ್ಲೋದ್ಮೇಲೆ ನೋಡ್ತೀನಿ ಸೆಕೆಂಡ್ ಇನ್ನೊಂದು ಲೊಕೇಶನ್ ಕೊಟ್ಟವ್ರೆ. ಅದೆಲ್ಲಿಗೆ ಅಂದ್ರೆ ಕಲ್ಯಾಣ ನಗರ್. ಯಪ್ಪ, ಇಡೀ ಬೆಂಗಳೂರು ಫುಲ್ ರೌಂಡ್ ಆಗ್ದಂಗೆ ಆಗೈತೆ ನಮ್ಗೆ. ಅದಕ್ಕೆ ಫುಲ್ ಸುಸ್ತಾಗಿರೋದು. ಗಾಡಿ ಮಾತ್ರ ನನಗೆ ಹೆವಿ ಇಷ್ಟ ಆಗಿತ್ತು ಸ್ಟಾರ್ಟಿಂಗ್ ಅಲ್ಲೇನೆ. ಈಗ ಇನ್ನೂ ಇಷ್ಟ ಆಗ್ಬಿಡ್ತಾ ಇದೆ. ಏನೊಂಥರ ಒಂದು ಬೈಕ್ ನ ಓಡಿಸ್ಕೊಂಡು ಹೋಗೋದು ಆರಾಮಾಗಿ. ಇದನ್ನ ಲೇಜಿ ಗಾಡಿ. ಆಕ್ಚುಲಿ ಚಾರ್ಜರ್ ಕೊಟ್ಟಿದ್ದಾರೆ ಇಲ್ವ ಅಂತ ಮತ್ಬಿಟ್ಟಿದೆ, ಚೆಕ್ ಮಾಡಿದೆ. ಬೂಟಲ್ಲಿ ಇಟ್ಟಿದ್ದಾರೆ. ಬೂಟ್ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಭಯಂಕರ. ಇಬ್ರಿಗೆ ಮಾತ್ರ ಇಲ್ಲ ಬಿಡು, ಇಷ್ಟೇ ಸ್ವಲ್ಪ ಸ್ಪೇಸ್ ಇಷ್ಟೇ. ಒಂದು 4-5 ವಾಟರ್ ಬಾಟ್ಲ್ ಇಡ್ಬೋದು, ಅಷ್ಟು ಸ್ಪೇಸ್ ಇದೆ. ಇಟ್ಕೊಳ್ಳಿ ಮೇಡಮ್, ನಾನು ಡ್ರೈವ್ ಮಾಡ್ಬೇಕು, ಕ್ಯಾಮ್ರಾನು ನಾನೇ ಹ್ಯಾಂಡಲ್ ಮಾಡ್ಬೇಕು ಅಂದ್ರೆ ಕಷ್ಟ ಆಗ್ತದೆ ನಮ್ಗೆ. ಎಷ್ಟು ಸಣ್ಣ ಹೆಂಗ್ ಹೋಗ್ಬೋದು ಅಂದ್ರೆ ನೋಡಿ ಹೆಂಗ್ ಹೋಗುತ್ತಾರೆ. ಬೈಕ್ ಹೋದಂಗ್ ಹೋಗುತ್ತೆ, ಒಳ್ಳೆ ಕ್ರೇಜಿ. ತುಮಕೂರು ತನಕ ಹೋಗ್ಬೇಕು. ಜೈ ಬಜರಂಗ ಬಲಿ ಅಂತ ಹೇಳ್ತಾ MG ಓಪನ್ ಸನ್ ರೂಫ್. ಅಯ್ಯೋ ಸನ್ ರೂಫ್ ಇಲ್ಲ, ಸಾರಿ. ನಾವು ಆಲ್ಮೋಸ್ಟ್ ಎಷ್ಟು ಕವರ್ ಮಾಡಿದ್ವಿ ಅಂದ್ರೆ 61 ಕಿಲೋಮೀಟರ್ನ ಟ್ರಾವೆಲ್ ಮಾಡಿದೀವಿ. ಬಟ್ ನಾನ್ ಡ್ರೈವ್ ಮಾಡಿದ ಸ್ಪೀಡ್ ಏನಿತ್ತು ಅಂದ್ರೆ 65 to 70 ಡ್ರೈವ್ ಮಾಡಿದೀನಿ. ಸ್ಟಿಲ್ ನಾವು ಹೋಗ್ಬೇಕಾಗಿರೋ ಕಿಲೋಮೀಟರ್ಸ್ ಎಷ್ಟಿದೆ ಅಂದ್ರೆ ನಿಯರ್ಲಿ ಒಂದು 70 ಕಿಲೋಮೀಟರ್ಸ್ ಹೋಗ್ಬೇಕು. ಬಟ್ ನಂಜುಂಡೇಶ್ವರ ಹೋಟೆಲ್ ಅಂತ ಸಿಗುತ್ತೆ ನಮ್ಮ ತುಮಕೂರಿಗಿಂತ ಮುಂಚೆ ಹಿರೇಹಳ್ಳಿನಲ್ಲಿ. ಅಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇದೆ ಜಿಯೋನ್ದು. ಬಟ್ DC ಚಾರ್ಜ್ ಅಲ್ಲಿ ಇದನ್ನ ಚಾರ್ಜ್ ಮಾಡಕ್ಕಾಗಲ್ಲ. ಬಟ್ ಇಲ್ಲಿ ಒಂದು ಪ್ಲಗ್ ಪಾಯಿಂಟ್ ಫ್ರೀ ಕೊಟ್ಟಿದ್ದಾರೆ, ಅಂದ್ರೆ ಬೈಕ್ ಗಳನ್ನ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ. ಅದರಲ್ಲಿ ಚಾರ್ಜಿಂಗ್ ಹಾಕಿದೀವಿ, ತೋರಿಸ್ತೀನಿ ನೋಡಿ. ಪ್ಲಗ್ ನ ಕನೆಕ್ಟ್ ಮಾಡಿದ್ಮೇಲೆ ಸೊ ಡೈರೆಕ್ಟ್ ನಾವು ಕಾರಿಗೆ ಕನೆಕ್ಟ್ ಮಾಡಿದೆ. ಜಸ್ಟ್ ಇದೇನು ಕನ್ವರ್ಟರ್ ಇದೆಯಲ್ಲ, ಸೊ ಇದ್ರಲ್ಲಿ ನಾವು ಚೆಕ್ ಮಾಡ್ಬೋದು. ಜಸ್ಟ್ ಗ್ರೀನ್ ಮಾತ್ರ ಲೈಟ್ ಬಂದ್ರೆ ಪ್ರಾಪರ್ ಆಗಿದೆ ಕರೆಂಟ್ ಸರ್ಕ್ಯೂಟ್ ಎಲ್ಲ ಅಂತ ನಮಗೆಲ್ಲ ಗೊತ್ತಾಗೋಯ್ತು. ಈಗ ಚಾರ್ಜ್ ಆಗ್ತಾ ಇದೆ. ಚಾರ್ಜ್ ಆಗ್ಬೇಕಾದ್ರೆ ಲೋಗೋ ನೋಡಿ ಇಲ್ಯುಮಿನೇಟ್ ಆಗಿದೆ. ಅಂಡ್ ಇದು ಅಪ್ಡೇಟೆಡ್ ಕಾಮೆಟ್. ಟೋಟಲ್ ಆಗಿ ಲೈಟ್ ಬರುತ್ತೆ, ರಿವರ್ಸ್ ಕ್ಯಾಮ್ರಾ ಕೂಡ ಇದೆ. ಮೇಡಮ್ ಸುಸ್ತಾಗಿದ್ದಾರೆ, ಊಟ ಮಾಡಿ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡುವ ಬನ್ನಿ. ಸೊ ಆಲ್ಮೋಸ್ಟ್ ಒಂದು 30 ಮಿನಿಟ್ ಊಟ ಮುಗಿಸ್ಕೊಂಡ್ ಬಂದ್ವಿ. 70 to 78% ಆಗಿದೆ. ಅರ್ಧ ಗಂಟೆಯಲ್ಲಿ 8% ಚಾರ್ಜ್ ಆಗಿದೆ. ಸೊ ಒಂದು ಕ್ವಿಕ್ ಅಪ್ಡೇಟ್ ಏನಂದ್ರೆ, ನೀವು ಬೆಂಗಳೂರು ಟು ಪುಣೆ ಹೈವೇ ಏನಿದೆ ಅದ್ರ ಮಧ್ಯ ತುಮಕೂರಿಗಿಂತ ಮುಂಚೆ ನಂಜುಂಡೇಶ್ವರ ಹೋಟೆಲ್ ಅಂತ ಸಿಗುತ್ತೆ. ಜಿಯೋಂದು ಚಾರ್ಜಿಂಗ್ ಸ್ಟೇಷನ್ ಇದೆ.
15 ಆ್ಯಂಪ್ದು ಇಲ್ಲ 20 ಆ್ಯಂಪ್ದು ಸಾಕೆಟ್ ಇದೆ, AC ಮತ್ತು DC ಚಾರ್ಜರ್ ಇದೆ. ಚಾರ್ಜ್ ಮಾಡಿಕೊಂಡು ಟ್ರಾವೆಲ್ ಮಾಡ್ಕೋಬೋದು. ಸೊ 78% 156 ಕಿಲೋಮೀಟರ್ ರೇಂಜ್ ತೋರಿಸ್ತಾ ಇದೆ. ಅಂದರೆ 8 × 16 ಕಿಲೋಮೀಟರ್, ಅಂದರೆ 1%ಗೆ 2 ಕಿಲೋಮೀಟರ್ಗೆ ಇದು ರೇಂಜ್ನ ಕೊಡುತ್ತೆ ಅಂತ ಅರ್ಥ ಆಯಿತು ನನಗೆ. ಈಗ ಡೈರೆಕ್ಟಾಗಿ ರಿವ್ಯೂ ಜರ್ನಿ ಸ್ಟಾರ್ಟ್ ಮಾಡೋಣ. ಏನೇನ್ ಪ್ರಾಬ್ಲಮ್ಮು? ಬೆಳಗ್ಗೆಯಿಂದ ಸುತ್ತಿ ತಲೆ ಕೆಟ್ಟೋಗ್ಬಿಟ್ಟಿದೆ. ತುಮಕೂರು ತನಕ ಹೋಗ್ಬೇಕು. ಸೊ ರಯ್ಯ, A few moments later. ಈಗಿನ ಅಪ್ಡೇಟ್ ಏನಂದ್ರೆ 138 ಕಿಲೋಮೀಟರ್ ರೇಂಜ್ ತೋರಿಸ್ತಾ ಇದೆ, 69% ಚಾರ್ಜ್ ಇದೆ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಈಗ ಧನುಶ್ರೀ ಮೇಡಮ್ ಓಡಿಸ್ತಾ ಇದ್ದಾರೆ, ಫಸ್ಟ್ ಟೈಮ್ EV-ನ ಅವ್ರು ಓಡಿಸ್ತಾ ಇರೋದು. ಸೊ ನಿಧಾನಕ್ಕೆ ಓಡಿಸಿ, ಎಡಗಾಲನ್ನ ಫುಲ್ ಲೆಫ್ಟಿಗೆ ಇಟ್ಬಿಡಿ ಅಂತ ಹೇಳಿದೀನಿ. ಎಷ್ಟು ಸ್ಪೇಸ್ ಇದೆ ಅಂದ್ರೆ ನೋಡಿ, ಮೇಡಮ್ ಕಾಲ್ ನಾನು ನಮ್ಮ ಜಾಗದ ಹತ್ರ ಇಟ್ಬಿಟ್ಟವ್ರೆ. ಇಲ್ಲಿ ಏನು ಕೊಟ್ಟೇ ಇಲ್ಲ, 2 ದೊಡ್ಡ ಟ್ಯಾಬ್ಗಳು ಇಟ್ಟಿದ್ದಾರೆ. ಹೇಳದ್ನಲ್ಲ, ಆಚೆಯಿಂದ ನೋಡಕ್ಕೆ ಎಷ್ಟು ಚಿಕ್ಕ ಮರಿ ಕರದ ತರ ಕಾಣುತ್ತಾ, ಒಳಗಿಂದ ಅಷ್ಟೇ ದೊಡ್ಡದಾಗಿದೆ, ಸ್ಪೇಷಿಯಸ್ ಆಗಿ ಚೆನ್ನಾಗಿದೆ. ನನ್ಗನ್ಸ್ತಾ ಇರೋದು ಫಸ್ಟ್ ದಿನಕ್ಕೆ ಫಸ್ಟ್ ಡ್ರೈವ್ ಬ್ಯಾಂಗ್ಳೂರ್ ಟು ತುಮಕೂರು ತನಕ ಹೋಗ್ಬೇಕು, ನನಗೆ ಪ್ರಾಕ್ಟಿಕಲ್ ಕಾರ್ ಅಂತ ಅನ್ನಿಸ್ತಾ ಇದೆ. ಏನಂತೀರಾ ಮೇಡಮ್? ಲಿಟ್ರಲಿ ಒಳ್ಳೆ ರೇಂಜ್ ಬರ್ತಾ ಇದೆ, ರೀಜನರೇಷನ್ ಒಳ್ಳೆ ಪರ್ಫೆಕ್ಟ್ ಆಗಿ ವರ್ಕ್ ಆಗ್ತಾ ಇದೆ. ಒಂದು ಏನು ಡ್ರಾಬ್ಯಾಕ್ ಅಂದ್ರೆ ತುಮಕೂರು ತನಕ ಹೋಗ್ಬೇಕು. ಸೊ ರೀಚ್ ಆಗಿದೀವಿ, 114 ಕಿಲೋಮೀಟರ್ ರೇಂಜ್ ಇದೆ. ಇನ್ನು ಎಷ್ಟು ಪರ್ಸೆಂಟ್ ಇತ್ತಮ್ಮ? 55% ಚಾರ್ಜ್ ಬಾಕಿ ಇದೆ. ಸೊ ಬಂದಿರೋ ಜಾಗ ಎಂತದ್ದು ಅಂದ್ರೆ, ನಾನು ಹೇಳಿದ್ನಲ್ಲ, ಟೈರ್ ನೋಡಿ ಒಂದ್ಸಲ. ಆಕ್ಚುಲಿ ಮನೆ ಒಳಗೆ ಇಲ್ಲಿಗೆ ಪಾರ್ಕ್ ಮಾಡೋಣ ಅಂತ ಅನ್ಕೊಂಡ್ವಿ, ಇಲ್ಲಿಗೆ ಪಾರ್ಕ್ ಮಾಡಕ್ ಆಗ್ಲಿಲ್ಲ. ಸೊ ಇಲ್ಲೇ ನಿಲ್ಸಿದೀನಿ. ಚಾರ್ಜಿಂಗ್ ಒಂದು ಸಮಸ್ಯೆ ಆಗ್ಬಿಟ್ಟಿದೆ. ಈಗ ನಮ್ಮ ಮನೇಲಿ ಹೊಸ ಮನೆ, ಬಟ್ ಸ್ಟಿಲ್ ಗ್ರೌಂಡಿಂಗ್ ಸರಿ ಇಲ್ಲ ಅಂತ ಇವಾಗ ಗೊತ್ತಾಯ್ತು. ನೋಡ್ಬೇಕು ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಸೊ ಇಲ್ಲಿಂದ ಕಿಟಕಿಯಿಂದ ಆರಾಮಾಗಿ ಚಾರ್ಜ್ ಮಾಡ್ಬೋದಿತ್ತು ಹೊರಗೆ ನಿಲ್ಸ್ಕೊಂಡು, ಬಟ್ ಅರ್ಥಿಂಗ್ ಇಲ್ಲದೆ ಇರೋ ಕಾರಣ ಚಾರ್ಜಿಂಗ್ ಮಾಡೋದು ಕಷ್ಟ. ಸೊ ಗ್ರೌಂಡಿಂಗ್ ಇಲ್ಲ ಅಂತ ಅನ್ಕೊಂಡೆ. ಆಕ್ಚುಲಿ ಇದು ಐಲ್ಯಾಂಡ್ ಏನಿದೆ, ಇಲ್ಲೊಂದು ಪಾಯಿಂಟ್ ಮಾಡ್ಸಿದೀನಿ, ಇದರಲ್ಲಿ ಗ್ರೌಂಡಿಂಗ್ ಇಲ್ಲ. ಬಟ್ ಕಿಚನಲ್ಲಿರೋ ಈ ಪಾಯಿಂಟಲ್ಲಿ ಗ್ರೌಂಡಿಂಗ್ ಇದೆ. ಸೊ ಗಾಡಿ ನೋಡಿ ಇಲ್ಲೇ ಆಚೆ ನಿಲ್ಸುತ್ತೆ. ಚಾರ್ಜ್ ಹಾಕಿದ್ದೀನಿ, ಮಳೆ ಬಂದರೆ ಕಷ್ಟ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಎಷ್ಟಾಗುತ್ತೆ ಅಷ್ಟು ಚಾರ್ಜ್ ಆಗಲಿ ಅಂತ ಹಾಕಿದ್ದೀನಿ. ಸೊ ಅಟ್ ಲಾಸ್ಟ್ ಏನೋ ಒಂದು ಜುಗಾಡ್ ಮಾಡಿದ್ದೀವಿ. ತುಮಕೂರು ತನಕ ಹೋಗ್ಬೇಕು.